ಭ್ರಷ್ಟಾಚಾರ 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 ಎಲ್ಲಿ ನೋಡಿದರೂ ಇದರದೇ ಹಾವಳಿ. ತಿನ್ನುವ ಅನ್ನದಲ್ಲಿ ಕುಡಿಯುವ ನೀರಿನಲ್ಲಿ ಕೂಡ ಭ್ರಷ್ಟಾಚಾರ ತಾಂಡವವಾಡುತ್ತಾ ಇದೆ. ಇತ್ತ ಕಡೆ ಬೆಳಗಾವಿ ಮಹಾನಗರ ಪಾಲಿಕೆಯಂತೂ ಭ್ರಷ್ಟಾಚಾರದೇ ಮಾತು. ಪ್ರಥಮ ಬಾರಿಗೆ ಏಕಪಕ್ಷ ಆಡಳಿತದ ಅಧಿಕಾರದಲ್ಲಿ ಇರುವ ಬಿಜೆಪಿ ಸುಭದ್ರ ಹಾಗೂ ಸುಸರ್ಜಿತ ಆಡಳಿತ ನೀಡುತ್ತೇವೆ ಎಂದು ಬೆಳಗಾವಿ ಜನತೆಗೆ ಮಾತು ನೀಡಿತ್ತು. ಆದರೆ ಈಗ ಕಳೆದ 3 ವರ್ಷಗಳಲ್ಲಿ ಅನೇಕ ಹಗರಣಗಳ ಮಹಾನಗರ ಪಾಲಿಕೆ ಸುತ್ತಿಕೊಂಡಿದೆ. ಹೀಗೆಂದು ಆರೋಪ ಮಾಡಿದ್ದು ಮತ್ಯಾರೂ ಅಲ್ಲ, ವಿರೋಧ ಪಕ್ಷದ ನಾಯಕರಾಗಲಿ ಸದಸ್ಯರಾಗಲಿ ಆಡಳಿತಾರೂಢ ಪಕ್ಷದ ಸದಸ್ಯರುಗಳ ಹಾಗೂ ಜವಾಬ್ದಾರಿ ಸ್ಥಾನದಲ್ಲಿ ಇರುವ ಅಧಿಕಾರಿಗಳ ಮೇಲೆ ಗಂಭೀರ ಆರೋಪಗಳನ್ನು ಮಾಡುತ್ತಿದ್ದಾರೆ. ಒಂದೇ ಪ್ರಕರಣದಲ್ಲಿ 4.17 ಕೋಟಿ ರೂಪಾಯಿ ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬರ್ತಾ ಇದೆ. ಒಂದು ಕಡೆ ತೆರಿಗೆ ವಂಚನೆ, ಲ್ಯಾಪ್ಟಾಪ್ ಹಗರಣ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈ ಸತ್ತಿನಲ್ಲಿ ನಡೆಯುತ್ತಿರುವ ಅಕ್ರಮ ವ್ಯವಹಾರಗಳ ಮಹಾನಗರ ಪಾಲಿಕೆ ಹಿಂಡಿ ಹಿಪ್ಪತ್ತಿಗೆ ಹಾಕಿದೆ. ಆಡಳಿತಾರೂಢ ಪಕ್ಷ ಬಿಜೆಪಿ ಪಾಲಿಕೆ ಸದಸ್ಯರುಗಳು ಅಧಿಕಾರಿಗಳ ವಿರುದ್ಧ ಆಯುಕ್ತರ ಕಚೇರಿ ಎದುರು ಅಹೋರಾತ್ರಿ ಧರಣಿ ನಡೆಸಿ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಿ ಎಂದು ಆಗ್ರಹಿಸಿದರೂ ಕೂಡ ಯಾವುದೇ ಕೆಲಸಕ್ಕೆ ಬಾರದೆ ಇರುವ ಹಾಗಾಗಿದೆ. ಇಷ್ಟಕ್ಕೂ ಘಟನೆಗಳು ನಡೆದರೂ ಮಹಾನಗರ ಪಾಲಿಕೆ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಮೌನವಾಗಿರುವುದು ಎಲ್ಲರಿಗೂ ಆಶ್ಚರ್ಯ ಮಾಡುವಂತಾಗಿದೆ. 20 से 30 वर्कर्स जो काम करते हैं उनका नाम देवकर को कमिश्नर मैडम को बोले थे, लेकिन यहाँ टारगेट है नहीं थालीकोट मैडम को या डीसी रेवेन्यू को कर रहे हैं. ಅಧಿಕಾರಿಗಳ ವಿರುದ್ಧ ಶಿಸ್ತಿನ ಕ್ರಮ ಆಗ್ರಹಿಸಿದರೂ ಯಾವುದೇ ಕ್ರಮವಾಗುತ್ತಿಲ್ಲ ಎಂದು ಜನಪ್ರತಿನಿಧಿಗಳು ಒಂದು ಕಡೆ ತಮ್ಮ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನೊಂದು ಕಡೆ ಅಧಿಕಾರಿಗಳ ನಡುವೆ ಶೀತಲ ಸಮರ ಪ್ರಾರಂಭವಾಗಿದ್ದು, ಇದು ಯಾವ ಮಟ್ಟಿಗೆ ಹೋಗುತ್ತಾ ಇದೆ ಎಂದರೆ ಇದನ್ನು ಊಹಿಸಲೂ ಆಗದಷ್ಟು ಜಿದ್ದಾಜಿದ್ದು ಎದ್ದು ಕಾಣುತ್ತಾ ಇದೆ. ಆಫೀಸರ್ಸ್ಗೆ ನಾವು ತೊಂದರೆ ಕೊಡಬಾರ್ದು, ಅವ್ರು ಕೆಲಸ ಮಾಡ್ತಾರೋ ಅವ್ರ ಕೆಲಸ ಮಾಡಲಿಕ್ಕೆ ಅವ್ರಿಗೆ ಕೊಡಬೇಕು. ನಾವು ರೂಲಿಂಗ್ ಪಾರ್ಟಿ ಇರಲಿ ಅಪೋಸಿಷನ್ ಪಾರ್ಟಿ ಇರಲಿ, ಯಾರು ತೊಂದರೆ, ಅವ್ರ ಮೇಲೆ ಸ್ಪೆಸಿಫಿಕ್ ತಮ್ಮದೇನು ಚಾರ್ಜಸ್ ಇದೆ, ಅವ್ರು ಏನಿದೆ ಇನ್ಕ್ವೈರಿ ಮಾಡ್ತಾರೆ ಸರ್ಕಾರ. ನಾವು ಪದೇ ಪದೇ ಆಫೀಸರ್ಸ್ ಮೇಲೆ ಇದು ಮಾಡಬಾರ್ದು. ಏನಿದೆ ಸ್ಪೆಸಿಫಿಕ್ ಏನಿದೆ ಇನ್ಕ್ವೈರಿ ಮಾಡಿ ಅದ್ರ ಮೇಲೆ ನೀವು ಕೊಡಿ. ಸ್ಪೆಸಿಫಿಕ್ ಇದೆ ಸರ್ಕಾರ ಅದ್ರ ಮೇಲೆ ಆ್ಯಕ್ಷನ್ ತಗೋತಾರೆ. ಮಹಾನಗರ ಪಾಲಿಕೆಯ ಹಗರಣಗಳ ವಿಷಯ ಕೇಳಿ ಬಂದಾಗ ಅಧಿಕಾರಿಗಳ ವರ್ಗಾವಣೆ ಆದೇಶ ಮಾಡಿ ಹರಿದು ಬಟ್ಟೆಗೆ ತಪ್ಪೆ ಹಚ್ಚಿದಂತೆ ಹಾಗೆ ಸರ್ಕಾರ ನಡೆದುಕೊಳ್ಳುತ್ತಿದೆ. ಸರ್, ಇವಾಗ ಮಹಾನಗರ ಪಾಲಿಕೆ ಆಯುಕ್ತರನ್ನು ದಿಢೀರನ್ನ ಬದಲಾವಣೆ ಮಾಡಿದ್ದಾರೆ, ವರ್ಗಾವಣೆ ಆಗಿದೆ. ಯಾವ ರೀತಿ ನೋಡ್ತಾರೆ ಸರ್ ಇದನ್ನು? ಈಗ ಮಹಾನಗರ ಪಾಲಿಕೆ ಆಡಳಿತ ಪಕ್ಷದ ನಾಯಕನಾಗಿ ಮಾತನಾಡೋದು ಏನಂದ್ರೆ, ಇವತ್ತಿನ ದಿವಸ ಮಹಾನಗರ ಪಾಲಿಕೆಗೆ ನಿಮ್ಮದೇ ಸರ್ಕಾರ ಇದೆ, ಯಾವುದೇ ಅಧಿಕಾರಿನ ತೊಗೊಂಬರ್ರಿ, ಅವ್ರಿಗೆ ನಾವು ಸ್ವಾಗತ ಮಾಡ್ತೀವಿ. ಆದರೆ ಈಗಿರ್ತಕ್ಕಂಥ ಕಮಿಷನರ್ ಕೂಡ ಭಾಳ ಒಂದು ಒಳ್ಳೆಯ ಡೆವಲಪ್ಮೆಂಟನ್ನು ತಂದಿದ್ಲು. ಇಂದ ಸಗ್ರಿಗೇಷನ್ ಇರ್ಬೋದು, ಇ ಆಸ್ತಿ ಇರ್ಬೋದು, ಮತ್ತೊಂದು ಇರ್ಬೋದು, ಭಾಳಷ್ಟು ಎಲ್ಲರನ್ನೂ ವಿಶ್ವಾಸ ತೊಗೊಂಡು ಹೋಗ್ತಾಯಿದ್ಲು. ಆದರೆ ಅಧಿಕಾರಿಗಳಲ್ಲಿ ಗೊಂದಲ ಇದ್ದೇ ಇರುತ್ತೆ. ಆದರೆ ಅದನ್ನು ನಾವು ಮತ್ತು ಸರ್ಕಾರದವರು ಅದನ್ನು ಸ್ಟಡಿ ಮಾಡಿಬಿಟ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು. ಯಾಕಂದರೆ 2 ವರ್ಷದ ಅವಧಿಗೆ ಅಂತ ನೀವು ಕಳಿಸಿದಾಗ ನಾವು ಯಾರೇ ಇರಲಿ ಅವ್ರನ್ನ ಸ್ವಾಗತ ಮಾಡಲೇಬೇಕು. ನಾವು ಮಾಡಿ ಅವ್ರ ಕಡೆಯಿಂದ ಕೆಲಸ ಆಗ್ತಾಯಿದೆ ಅಂದಾಗ ದಿಢೀರಾಗಿ ಈ ರೀತಿ ಇದನ್ನು ಮಾಡಿದರೆ ಇನ್ನೂ ಭಾಳಷ್ಟು ಪ್ರಾಜೆಕ್ಟ್ಗಳು ಕೈಯಲ್ಲಿದ್ದಾಗನ ಈ ರೀತಿ ಆದದ್ದು ನಮಗೂ ಕೂಡ ಆಶ್ಚರ್ಯ ಆಗಿದೆ. ಅದಕ್ಕೆ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಒಂದು ರೀತಿಯಿಂದ ಇವಾಗ ಭ್ರಷ್ಟಾಚಾರದ ಧ್ವನಿಯನ್ನು ಎತ್ತಿದ್ರಿ. ಇವೆಲ್ಲವೂ ಒಂದು ಕಾಕ್ತಾಳಿಕೆ ಅಂತಲೇ ಇದು ಒಂದು ಪ್ರಕರಣ ನೋಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಭ್ರಷ್ಟಾಚಾರ ಅಂದರೆ ಮಹಾನಗರದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಇದೆ. ಅದರ ವಿರುದ್ಧ ಭಾಳಷ್ಟು ಸಾರಿ ನಾವು ಧ್ವನಿ ಎತ್ತಿದ್ದೀವಿ. ಆ ಭ್ರಷ್ಟ ಅಧಿಕಾರಿಗಳ ವಿರುದ್ಧನೂ ಧ್ವನಿ ಎತ್ತಿದ್ದೀವಿ. ನಾವೇನು ಹೇಳ್ತೀವಿ, ಕೆಲಸ ಮಾಡೋರು ನೀವು ತೊಗೊಂಡು ಬರ್ರಿ ಮತ್ತು ಭ್ರಷ್ಟಾಚಾರ ಮಾಡೋರಿಗೆ ನೀವು ಸಪೋರ್ಟ್ ಮಾಡಬೇಡ್ರಿ ಅಂತ ಹೇಳ್ಕೊತ ಬಂದೀವಿ. ನಾವು ಸರ್ಕಾರ ನಿಮ್ದೈತಿ, ನೀವು ಯಾರನ್ನ ಬೇಕಾದವ್ರನ್ನ ತೊಗೊಂಬರ್ಬೋದು ಮಾಡ್ಬೋದು. ಅದ್ರ ಒಳ್ಳೆಯ ಆಫೀಸರ್ಗೂ ಕೂಡ ಒಂದಿಟ್ಟು ಅವಕಾಶ ಕೊಡಬೇಕಾಗಿತ್ತು. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತೇಳಿ ನಮ್ಮ ಅಭಿಪ್ರಾಯ. ಮತ್ತು ಭಾಳಷ್ಟು ಜನ ಅವ್ರದ್ದೇ ಪಕ್ಷದವ್ರು ಕೂಡ ಇವತ್ತು ಒಂದು ಫೀಲಿಂಗ್ಸನ್ನು ತಾವು ನಮ್ಮ ಮುಂದೆ ತಿಳ್ಕೊಂಡವರು ಇದ್ದಾರೆ. ಈ ರೀತಿ ಒಂದು ನಡೀತಾ ಇದೆ ಮಹಾನಗರ ಪಾಲಿಕೆಯಲ್ಲಿ. ಈ ರೀತಿ ಆಗಬಾರ್ದು ಮುಂದಿನ ದಿವಸದಲ್ಲಿ ಅನ್ನುವಂಥ ಮನವಿಯನ್ನು ನಾನು ಸರ್ಕಾರಕ್ಕೆ ಮತ್ತು ಸರ್ಕಾರದ ಮಂತ್ರಿಮಂಡಲಕ್ಕೆ ವಿನಂತಿ ಮಾಡ್ತೇನೆ. ಆಡಳಿತ ಪಕ್ಷದಂಥ BJP ಮತ್ತು ಆಡಳಿತ ನಡೆಸುವಂಥ ಏನು ಕಾರ್ಪೊರೇಟರ್ಗಳಾಗಲಿ ಮಹಾನಗರ ಪಾಲಿಕೆಗೆ ಒಂದು ಹಿನ್ನಡೆ ಉಂಟಾಗಿದೆ. ಈ ಪ್ರಕರಣಕ್ಕೆ, ಈ ಹೋರಾಟಕ್ಕೆ ಒಂದು ಹಿನ್ನಡೆ ಉಂಟಾಗಿದೆ ಈ ವಿಷಯದಿಂದಾಗಿ. ಹಾಗೇನಿಲ್ಲ, ಯಾಕಂದ್ರೆ ನಾವು ಮಾಡಿದ್ದು ಭ್ರಷ್ಟಾಚಾರವನ್ನು ಮಾಡ್ತಕ್ಕಂಥ ಅಧಿಕಾರಿಗಳ ವಿರುದ್ಧ ಅವ್ರನ್ನ ನೀವು ಇಟ್ಕೊಂಡಾಗ ಅವ್ರನ್ನ ಯಾರನ್ನ ಬೆಂಬಲಿಸ್ತಾರೆ ಅವ್ರಿಗೆ ಅವ್ರ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತದೆ.
ಆದರೆ ನಮಗೇನು ಸಂಬಂಧ ಇಲ್ಲ. ನಾವು ಭ್ರಷ್ಟಾಚಾರಿಗಳ ವಿರುದ್ಧ ನಾವು ಧ್ವನಿ ಎತ್ತಬೇಕಾಗಿತ್ತು. ಭ್ರಷ್ಟಾಚಾರಿಗೆ ನಾವು ಸಪೋರ್ಟ್ ಮಾಡೋಂಗಿಲ್ಲ. ಬಿ ಜೆ ಪಿಲಿ ಇದಕ್ಕೊಂದು ನಾವು ನಮ್ಮಲ್ಲಿ ಇಲ್ಲೇ ಇಲ್ಲ ಆ ರೀತಿ ಒಂದು ಮಾರ್ಗದರ್ಶನ ಐತಿ. ಒಳ್ಳೆಯವರು ಕೆಲಸ ಮಾಡೋರು ನಾವು ಅವರೇ ಈಗ ಬಿ ಸುಬ್ಬಾ ಅವರು ಅವರೇ ಸರ್ಕಾರ ಟ್ರಾನ್ಸ್ಫರ್ ಮಾಡ್ಕೊಂಡೋಯ್ತು. ಹಿಂದೆ ಅಶೋಕ್ ದುಡ್ಗುಂಟಿಯವರು ಅವ್ರದ್ದೇ ಸರ್ಕಾರ. ಅವ್ರು ಸರ್ಕಾರ ತಂದಾಗ ಅವ್ರ ಜೊತೆ ಕೆಲಸ ಮಾಡಬೇಕಾದದ್ದು ನಮ್ಮ ಕೆಲಸ. ಈಗೇನು ಹೊಸ ಒಬ್ಬರ ಅಧಿಕಾರಿಗಳು ಬಂದಾರಲ್ಲ ಅವ್ರ ಜೊತೆ ನಾವು ಕೆಲಸ ಮಾಡ್ಬೇಕಾಕೈತಿ. ಅವಾಗ ನಮ್ಮ ಕೆಲಸ ಅವ್ರು ಮಾಡಕತ್ತಾರತ್ತ ಇವರು ಅವ್ರ ವಿರುದ್ಧ ಕ್ರಮ ತಗೋದು ಸರಿಯಲ್ಲ. ನಾವಿನ್ನು ಎಲ್ಲರಿಗೂ ವಿರೋಧ ಮಾಡ್ಬೇಕಾ ಅನ್ನುವಂಥ ಪ್ರಶ್ನೆ ಹೇಳ್ತಾ ಇದೆ. ಇವತ್ತು ನಾವು ಯಾರಿಗೆ ವಿರೋಧ ಮಾಡ್ತೀವಿ ಅಂಥವ್ರನ್ನ ಎತ್ತಾಕ್ತಾ ಇದ್ದಾರೆ ಅಂತೇಳಿ ಈ ರೀತಿ ಒಂದು ಆರೋಪ ಇದೆ. ಈ ಭ್ರಷ್ಟಾಚಾರ ಪ್ರಕರಣಕ್ಕೆ ತಾವು ಏನು ಆರೋಪ ಮಾಡ್ತಾ ಇದ್ದೀರಿ, ತನಿಖೆ ನಡೆಸಬೇಕು, ಅವ್ರನ್ನ ಪ್ರಕರಣ ತನಿಖೆ ನಡೆಸಬೇಕು, ಅದು ಯಾವ ಹಂತದಲ್ಲಿದೆ ಸರ್? ಅದು ಸರ್ಕಾರಕ್ಕೆ ಬರ್ದಾರ, ಸರ್ಕಾರದ ಹಂತದಲ್ಲಿತಿ. ಸರ್ಕಾರ ಅವ್ರನ್ನ ಏನು ಮಾಡ್ತದೆ ನೋಡಬೇಕಾಗಿದೆ. ಏನು ತನಿಖೆ ಮಾಡ್ತದೋ ಅಥವಾ ಪೆಂಡಿಂಗ್ ಇಟ್ಕೊಂಡು ಕುಂದಿರ್ತಿದ್ದು ಅವ್ರ ಮೇಲೂ ಏನಾರು ದಬಾವ್ ಇದೆಯೋ, ಸರ್ಕಾರದ ಮೇಲೆ ಏನಾರು ದಬಾವ್ ಇದೆಯೋ ಏನು ಗೊತ್ತಿಲ್ಲ. ನಾವು ಇಲ್ಲಿ ಭ್ರಷ್ಟಾಚಾರದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಇರೋದಿಲ್ಲದ್ರೆ ಕಾರ್ಪೊರೇಷನ್ನ ಮಾರಬೇಕಾಗಿತ್ತು ನಾವು ಮುಂದಿನ ದಿವಸ. ಒಂದು ವೇಳೆ ನೀವು ಈ ಸಂತೋಷ್ ಹೆಗಡೆಜಿ ಅಂತ ಒಬ್ಬ ಭ್ರಷ್ಟ ವಿರುದ್ಧ ಹೋರಾಡಿದಂಥ ಒಬ್ಬ ನಿಷ್ಠಾವಂತ ಅಧಿಕಾರಿ ಏನಾದರೂ ನಾವು ಮಹಾನಗರ ಪಾಲಿಕೆಯಲ್ಲಿ ನಡೀತಕ್ಕಂಥ ಭ್ರಷ್ಟಾಚಾರದ ವಿರುದ್ಧ ಒಂದು ತನಿಖಾ ತಂಡವನ್ನು ನೇಮಿಸಿದರೆ ಬೆಳಗಾವಿ ಮಹಾನಗರವನ್ನು ಉಳಿಸ್ಬೋದು. ನಾವು ಸರಿಯಾಗಿ ಒಂದು ಹಾದಿಗೆ ತರ್ಬೋದು. ಅಷ್ಟು ಭ್ರಷ್ಟಾಚಾರ ಇದೆ ಮಹಾನಗರದಲ್ಲಿ. ಅದನ್ನು ಮುಂದಿನ ದಿನಗಳಲ್ಲಿ ಇದಾಗಬೇಕಂತ ನಂದು ಒತ್ತಾಯ ಇದೆ. ಆಡಳಿತ ಪಕ್ಷದಲ್ಲಿ ನೀವು ಈ ರೀತಿ ಒಂದು ಆರೋಪ ಮಾಡ್ತಾ ಇದ್ದಾರೆ, ಯಾರ ಮೇಲೆ ಆರೋಪ? ಆಡಳಿತ ಪಕ್ಷ ಅಂದ್ರೆ ಕಾರ್ಪೊರೇಟರ್ಗಳ ಕಡೆಯಿಂದ ಆಗ್ತಾಯಿಲ್ಲ. ಇದು ಕಾರ್ಪೊರೇಟರ್ಗಳ ಕಡೆಯಿಂದ ಆಗ್ತಾ ಇದ್ದರೆ ಅದನ್ನು ಕ್ರಮ ತಗೋಲಿ. ಕಾರ್ಪೊರೇಟರ್ಗಳಿಂದ ಆಗ್ತಾ ಇದೆ ಅಂತ ಹೇಳಕ್ತಿಲ್ಲ ನಾನು. ಈ ಅಧಿಕಾರಿಗಳು ಏನು ಬೇರೆ ಬಿಟ್ಟು ಕೂತಾರಲ್ಲ, ಆ ಅಧಿಕಾರಿಗಳು ಈ ರೀತಿ ಒಂದು ಮಾಡ್ತಾ ಇದ್ದಾರೆ. ಹಂಗೆ ಒಂದು ವೇಳೆ ಇರಲಿಲ್ಲ ಅಂದರೆ ನಮ್ಮದು ಸರಿಯಾದ ಮಾರ್ಗದಾಗ ಹೋಗಿತ್ತು. ಇಷ್ಟು ಯಾಕೆ ಹಿಂದೆ ಉಳಿತೈತೆ ಬೆಳಗಾವಿ? ಅದಕ್ಕೆ ನಾ ಏನು ಹೇಳ್ತೀನಿ, ಸರಿಯಾದ ಅಧಿಕಾರಿನ ತೊಗೊಂಬಂದು ಕೆಲಸ ಮಾಡಿಸ್ಬೇಕಂತ ನಾವು ವಿನಂತಿ ಮಾಡ್ತೀವಿ. ಮತ್ತು ಯಾರು ಸರಿಯಾಗಿ ಇಲ್ಲಿ ಏನಂತಾರಲ್ಲ, ಎಲ್ಲ ಅಧಿಕಾರಿಗಳು ಭ್ರಷ್ಟ ಅಂತ ಹೇಳ್ತಿಲ್ಲ. ಕೆಲವು ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ, ಅವ್ರಿಗೆ ನಾವು ಸಪೋರ್ಟ್ ಮಾಡ್ತಾಯಿದ್ವಿ. ಆ ರೀತಿ ಒಂದು ನಮ್ಮ ಇದನ್ನು ತೊಗೊಂಡು ಹೊಡ್ತಿದ್ವಿ. ಆರೋಪ ಹೊಂದಿರುವ ಅಧಿಕಾರಿಗಳ ಸುಭದ್ರ ಕೋಟೆಯಲ್ಲಿ ಭದ್ರವಾಗಿದ್ದಾರೆ. ಆದರೆ ಇದು ಮಹಾನಗರ ಪಾಲಿಕೆ ಅಸಹಾಯಕತೆಯೇ ಇದಾಗಿದೆ. ಅಧಿಕಾರಿಗಳ ಸಮನ್ವಯತೆಯ ಕೊರತೆಯಿಂದಾಗಿ ಮಹಾನಗರ ಪಾಲಿಕೆ ದೊಡ್ಡ ಬೆಲೆಯನ್ನೇ ತರುತ್ತದೆ. ಇನ್ನು ಕೆಲವು ಯೋಜನೆಗಳು ಅನುಷ್ಠಾನದ ಅಂಚಿನಲ್ಲಿದ್ದಾಗಲೇ ಆಯುಕ್ತರಾದ ಬಿ ಶೋಭಾ ಅವರನ್ನು ಸರ್ಕಾರ ವರ್ಗಾಯಿಸಿ ಆದೇಶ ಹೊರಡಿಸಿ KS ಹಿರಿಯ ಶ್ರೇಣಿಯ ಕಾರ್ತಿಕ್ ಎಂ ಅವರನ್ನು ಬೆಳಗಾವಿ ಮಹಾನಗರ ಪಾಲಿಕೆ ಆಯುಕ್ತರನ್ನಾಗಿ ನೇಮಿಸಲಾಗಿದೆ. ಸರ್, ಮಹಾನಗರ ಪಾಲಿಕೆ ಆಯುಕ್ತರನ್ನು ದಿಢೀರನ್ನೇ ಬದಲಾವಣೆ ಮಾಡಿದರು, ವರ್ಗಾವಣೆ ಮಾಡಿದರು. ಅಲ್ಲ, ಅದಕ್ಕೆ ನಾನು ಒಂದು ಹೇಳ್ತೀನಿ, ಒಂದು ಯಾವುದೋ ಒಂದು ಆಡಳಿತ, ನಾನು ಈ ಪರ್ಟಿಕ್ಯುಲರ್ಲಿ ಕಮಿಷನ್ ಬಗ್ಗೆ ಹೇಳ್ತಾ ಇಲ್ಲ. ನಾನು ಗುಜರಾತ್ ಹೋಗಿದ್ದೆ ಆಡಿಗೆ ಅಡ್ಮಿನಿಸ್ಟ್ರೇಷನ್ದಾಗ. ಅಲ್ಲಿ ಒಬ್ಬರು ನಾನು ಬ್ರೀಫ್ ಮಾಡಕ್ಕೆ ಬಂದವರು, ಅಲ್ಲಿ IAS ಅಧಿಕಾರಿ ಕಳೆದ 5 ವರ್ಷದಿಂದ ಅದರ ಡಿಪಾರ್ಟ್ಮೆಂಟ್ ಇಲ್ಲ. ಈಗ ಹೊಸದಾಗಿ ಬರ್ತದೆ ಮತ್ತೆ ಕಮಿಷನ್. ನಾನು ಮೊನ್ನೆ ಲಾಸ್ಟ್ ವೀಕ್ ಅವ್ರ ಜೊತೆ ಹಲವಾರು ವಿಷಯ ಡಿಸ್ಕಷನ್ ಮಾಡಿದ್ವಿ. ಅವೆಲ್ಲ ಬ್ರೀಫ್ ಮಾಡಿದ್ರು. ನೆಕ್ಸ್ಟ್ ವೀಕ್ ನಾವು ಒಂದು ವಿಸಿಟ್ ಮಾಡೋಣ ಅಂತ ಹೇಳಿದ್ದೆ. ಈಗ ನೋಡಿ ಚೇಂಜ್ ಆದ್ರೆ ಈಗ ಹೊಸದಾಗಿ ಬಂದು ಅವಾಗ ಕಲ್ಕೋಬೇಕು. ನಾವು ನಾಯಿದ್ದೀನಿ ಪದೇ ಮಿನಿಮಮ್ 3 ವರ್ಷ ಇರಬೇಕಂತ ಸರ್, ವಿಷಯ ಅದಲ್ಲ. ಯಾಕಂತಂದ್ರೆ ನೀವು ಈಗ ಮಹಾನಗರ ಪಾಲಿಕೆಯಲ್ಲಿ ಆಡಳಿತದಲ್ಲಿ ಅದ್ರಿ, ಈಗಾಗಲೇ ಭ್ರಷ್ಟಾಚಾರ ವಿಷಯದ ಕುರಿತಾಗಿ ಚರ್ಚೆ ನಡೀತಾ ಇತ್ತು, ಆರೋಪಗಳಾಗ್ತಾ ಇತ್ತು ಅಧಿಕಾರಿಗಳ ಮೇಲೆ. ಇಂಥದ್ದೊಂದು ಸರ್ಕಾರ ನಿರ್ಣಯ ತೆಗೆದುಕೊಂಡದಕ್ಕೆ ತಾವು ಸಮರ್ಥಿಸ್ತಾರ ಅಥವಾ ಏನ್ ಮಾಡ್ತಾರೆ? ಒಂದೇ ಒಂದು ನಾವು ಜನರಲ್ ಕೆಲಸ ಮಾಡಿದ್ವಿ. ಒಂದು ಸ್ಥಳದಲ್ಲಿ ಅಧಿಕಾರಿಗಳನ್ನ 3 ವರ್ಷ ಅವಕಾಶ ಕೊಡ್ತಾರೆ. ಅವರು ಇನ್ಎಫಿಷಿಯಂಟ್ ಇದ್ರೆ ಆಕ್ಷನ್ ತಗೊಳ್ರಿ, ಇನ್ಎಫಿಷಿಯಂಟ್ ಅಂತ ಹೇಳಿ. ಅದು ಬಿಟ್ಟು ಪದೇ ವರ್ಗಾವಣೆ ಮಾಡೋದ್ರಿಂದ ಡೆವಲಪ್ಮೆಂಟ್ಗೆ ಹ್ಯಾಮರ್. ಹೊಸ ಆಯುಕ್ತರಿಗೆ ಹಲವಾರು ಸವಾಲುಗಳು ಕೈಬೀಸಿ ಕರೆಯುತ್ತಿದ್ದು, ಈಗ ಈ ಎಲ್ಲ ಪ್ರಕರಣಗಳನ್ನು ಯಾವ ರೀತಿ ನಿಭಾಯಿಸುತ್ತಾರೆ ಎಂಬುದನ್ನು ಬೆಳಗಾವಿ ಜನತೆ ಕಾದು ನೋಡಬೇಕಾಗಿದೆ.